ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೇನ್ ಇಲ್ಲಿ ಬಂದಿದ್ದೀವಿ, ನವಾಜ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಇಲ್ಲೇ ನಮ್ಮ ಹತ್ರದಲ್ಲಿರೋ ಏರಿಯಾದಲ್ಲೇ ಇರೋದು. ಇದೇನ್ ನೀವು ಇವ್ರ ಕೈ ನೋಡ್ತಾ ಇದ್ದೀರಾ, ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರಿಂಜ್ ಗಳನ್ನ ತಗೊಳ್ತಾರೆ ಗೊತ್ತಾ. ಮೆಡಿಕಲ್ ನಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರಿಂಜ್ ಆಗಿ ಮಾಡಿ ಅದನ್ನ ತಗೊಳ್ತಾರೆ. ಆ ನರದಲ್ಲಿ ಹೋಗೋ ಜಾಗದಲ್ಲಿ ಪಕ್ಕದಲ್ಲಿ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಡ್ ಆಗಿದೆ. ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ. ತಾವೆಲ್ಲ ನೋಡ್ಬೇಕು. ಇದು ಒಂದು ವಿಡಿಯೋ ಮಾಡ್ತಾ ಇರೋದೇನಂದ್ರೆ ನನಗೆ ಮಾರ್ಕೆಟಿಂಗ್ ಗೋಸ್ಕರ ಅಥವಾ ಬೇರೆ ಏನೇ ವಿಚಾರಕ್ಕಲ್ಲ. ನಾನು ಯಾಕಂದ್ರೆ ಈಗಿರೋ ಜನರೇಷನ್ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಈ ತರ ಎಲ್ಲ ನೋಡಿ ಈ ತರ ಅನಾಹುತಗಳಾದ್ರೆ ಪ್ರಾಣನೇ ಹೊಂಟೋಗ್ಬಿಡುತ್ತೆ. ಆಕ್ಚುಲಿ ಯಾಕಂದ್ರೆ ನರ್ಕಕ್ಕಿಂತ ಕಡೆ ಇದು. ಯಾಕಂದ್ರೆ ಇಂಥ ಜೀವನ ನಾವು ಮಾಡ್ಬೇಕಂದ್ರೆ ನರ್ಕ ಬೇಕಾದ್ರೂ ಸಹಿಸ್ಕೊಬಹುದು, ಈ ಜೀವನ ನಡೆಸಕ್ಕಾಗಲ್ಲ. ಯಾಕಂದ್ರೆ ಇವ್ರು ನೋಡಿ ಎಷ್ಟು ಕಷ್ಟ ಪಡ್ತಾ ಇದಾರಂದ್ರೆ ಯಾವ್ದೋ ಒಂದ್ ಕಡೆ ಹೋಗ್ಬಿಟ್ಟು ಯಾವನೋ ಒಬ್ಬ ಫ್ರೆಂಡ್ ಒಂದ್ಸಲಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾಡಿಸ್ ತೋರ್ಸ್ಬಿಟ್ಟ ಹೇಗ್ ಮಾಡ್ಬೇಕು ಅಂತ, ಡ್ರಗ್ಸ್ ಅಡಿಕ್ಟ್ ಮಾಡ್ಬಿಟ್ಬಿಟ್ಟ. ಅವ್ರು ಅದನ್ನ ತಡ್ಕೊಳಕ್ ಆಗ್ದಂಗೆ ತಗೊಂಡು ಏನಾಗಾಯ್ತು, ಬೇರೆ ಕಡೆ ಮಾಂಸದಲ್ಲೆಲ್ಲ ಹೋಗ್ಬಿಟ್ಟು ಕೈಗೆ ಕಾಲ್ಗೆ ನಿಂತ್ಕೊಳಕ್ ಆಗಲ್ಲ ನೋಡಿ, ಕಾಲೆಲ್ಲ ಹೋಗ್ಕೊಂಡ್ಬಿಟ್ಟಿದೆ. ಮತ್ತೆ ಈ ತರ ಎಲ್ಲ ಬಹಳಷ್ಟು ನೋಡಿ, ಒಂದು ಶರ್ಟ್ ಕೂಡ ನೆಟ್ಟಿಗೆ ಇಟ್ಕೊಳಕ್ಕಾಗಲ್ಲ, ಔಷಧಿನ ಎಲ್ ಬೇಕಾದ್ರೂ ಕೈ ಇಡಕ್ಕಾಗಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಏನ್ ವಿನಂತಿ ಅಂದ್ರೆ ದಯವಿಟ್ಟು ಯಾವುದೇ ತರಹದ ನಶೆಯಲ್ಲಿರುವ ಪದಾರ್ಥಗಳನ್ನ ದಯವಿಟ್ಟು ನೀವು ತಗೊಂಡ್ಬಿಡಿ. ಯಾಕಂದ್ರೆ ತಗೊಂಡ್ರೆ ಬಹಳ ಅನಾಹುತಗಳಾಗುತ್ತೆ ನೋಡಿ. ಇದು ಏನ್ ಗೊತ್ತಾ, ಸಾವು ಬಂದ್ರೆ ಸತ್ತೋಗ್ಬಿಡ್ಬೋದು, ಆದ್ರೆ ಇದು ಜೀವನದಲ್ಲಿ ಏನ್ ಗೊತ್ತಾ, ನಾವು ಜೀವಂತವಾಗಿದ್ದಿ ನಾವು ಒಂಥರ ನಮ್ಮ ಮನಸ್ಸಿಗೆ ಹೆಂಗಂದ್ರೆ ಒಂದು ವೃದ್ಧ ಜೀವಿಕ್ಕಿಂತ ಕೀಳಾಗಿ ನಾವು ಅಂತ ಜೀವನ ನಡೆಸಬೇಕಾಗುತ್ತೆ. ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ದಯವಿಟ್ಟು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ದಯವಿಟ್ಟು ಡ್ರಗ್ಸ್ ಅಡಿಕ್ಟ್ ಮಾತ್ರ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಯಾವುದೇ ರೀತಿಯ ಡ್ರಗ್ಸ್ ಇರಲಿ ತಗೊಳ್ಳೇಬೇಡಿ. ಯಾಕಂದ್ರೆ ಸ್ವಲ್ಪ ನಾವು ತಗೊಳ್ಳೋದು ಬರೀ 5 ನಿಮಿಷ 10 ನಿಮಿಷ ಅಥವಾ 1 ಗಂಟೆ ಅಥವಾ 2 ಗಂಟೆ, ಜಾಸ್ತಿ ಅಂದ್ರೆ 5 ಗಂಟೆ ಇರುತ್ತೆ ನಶೆ. ಆ ನಶೆ ಹಿಡಿದಾದ್ಮೇಲೆ ನೋಡಿ ನಾವು ಎಷ್ಟು ಅನುಭವಿಸ್ಬೇಕು ಅಂತ ತಾವೇ ತಮ್ಮ ಕಣ್ಣಿಂದ ನೋಡ್ಬೋದು. ತಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ಬೇರೆ ಯಾರಿಗೂ ಈ ತರ ಆಗ್ಬಾರ್ದಂದ್ರೆ ಈ ವಿಡಿಯೋನ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ವಿಡಿಯೋನ ವೈರಲ್ ಮಾಡಿ ಬೇರೆಯವ್ರಿಗೆ ತಲುಪಿಸಿ. ಯಾಕಂದ್ರೆ ಬೇರೆಯವ್ರು ನೋಡಿದಾಗ ನಶೆ ಮಾಡೋರಿಗೆ ಗೊತ್ತಾಗ್ಬೇಕು ನಶೆ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.